ನಾವು ಹೋಗೋದಾದ್ರೆ ಸರ್ಕಾರದಲ್ಲಿನ ಆಂತರಿಕ ಗೊಂದಲದ ಮಧ್ಯೆ ಸಭಾ ಸರಣಿಯೇ ಶುರುವಾಗ್ಬಿಟ್ಟಿದೆ. ದೆಹಲಿಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಎರಡು ಮಹತ್ವದ ಸಭೆಗಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾರಣ ಈಗಾಗಲೇ ರಾಜ್ಯಕ್ಕೆ ಬಂದು ಸುರ್ಜೇವಾಲಾ ಅವರು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ರು. ಈ ಸಭೆಗಳಿಂದಾಗಿ ರಾಜ್ಯದಾದ್ಯಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಏನಕ್ಕಾಗಿ ಸಭೆ ಮಾಡ್ತಿದ್ದಾರೆ, ಏನಾದರೂ ಸಿಎಂ ಬದಲಾವಣೆ ಆಗುತ್ತಾ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ, ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಅಂತ. ಅದರ ಬೆನ್ನಲ್ಲೇ ದೆಹಲಿಯಲ್ಲೂ ಕೂಡ ಇವತ್ತು ಎರಡು ಮಹತ್ವದ ಸಭೆಗಳಿವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ತುಮುಲದ ಲಕ್ಷಣ ಕಾಣ್ತಾ ಇರುವ ಈ ಹಂತದಲ್ಲಿನೇ ಈಗ ದೆಹಲಿಯಲ್ಲೂ ಕೂಡ ಎರಡೆರಡು ಸಭೆಗಳು ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದ್ದಾವೆ. ದೆಹಲಿಯಲ್ಲಿ ಗುರುವಾರ ಎರಡು ಸಭೆಗಳು ನಡೆಯೋ ಸಾಧ್ಯತೆ ಅಂದ್ರೆ ಇವತ್ತು ನಡೆಯುವಂಥ ಸಭೆ ಅದು ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಸಭೆಯಲ್ಲಿ ಇರ್ತಾರೆ. ಸಭೆ 4 ಮಂದಿ ಪರಿಷತ್ ಸದಸ್ಯರ ಹೆಸರು ಅಂತಿಮಗೊಳಿಸುವಂಥ ಸಾಧ್ಯತೆ ಕೂಡ ಇದೆ. ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಇರಬಹುದು, ನಿಗಮ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರ ನೇಮಕದ ಕುರಿತು ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಸಿಎಂ ಬದಲಾವಣೆ ಚರ್ಚೆಯ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾನೆ ಇತ್ತು. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ರು. ಅದಕ್ಕೂ ಸಂಬಂಧಪಟ್ಟಂತೆನೂ ಕೂಡ ತೆರೆ ಎಳೆಯುವ ಕೆಲಸ ಆಗಬಹುದೇನೋ. ಇನ್ನು ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಕುರಿತು ಪಕ್ಷದಲ್ಲಿ ಚರ್ಚೆ ಮಾಡಬೇಡಿ ಅಂತ ಕೂಡ ಈಗಾಗಲೇ ಹೇಳಲಾಗಿದೆ. ಊಹಾಪೋಹಗಳು ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಬದಲಿಸುವ ಬಗ್ಗೆ ಚರ್ಚೆ ಬೇಡ ಅಂತ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಆಗಿದೆ. ಹಾಗಾಗಿ ಈ ಸಿಎಂ ಬದಲಾವಣೆಯ ಬಗ್ಗೆ ಅಥವಾ ಪವರ್ ಶೇರಿಂಗ್ ಬಗ್ಗೆ ಯಾರೂ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಬೇಡಿ ಅಂತ ತಾಕೀತು ಮಾಡಲಾಗಿದೆ. ಬಟ್ ಇವತ್ತಿನ ದೆಹಲಿಯಲ್ಲಿ ನಡೆಯುವಂಥ ಎರಡು ಸಭೆಗಳಲ್ಲಿ ಏನು ಚರ್ಚೆ ಆಗ್ಬೋದು, ಸಚಿವ ಸಂಪುಟ ಪುನಾರಚನೆ ಇರ್ಬೋದು, ಪರಿಷತ್ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂತೆ ಪಟ್ಟಿ ಫೈನಲ್ ಆಗುತ್ತಾ, ಅದೆಲ್ಲವನ್ನ ಇವತ್ತಿನ ಸಭೆಯ ಹೈಲೈಟ್ಸ್ನಲ್ಲಿ ಸಭೆ ಆದ ನಂತರ ಗೊತ್ತಾಗುತ್ತೆ.